ನಿಮ್ ಫಿನಾನ್ಷಿಯಲ್ ನಂಬರ್ ಸುಳ್ಳು ಹೇಳಲ್ಲ, ಅವು ನಿಮ್ ನಿಜವಾದ ಫಿನಾನ್ಷಿಯಲ್ ಲೈಫ್ ನ ಕತೆ ಹೇಳುತ್ತೆ. ಒಬ್ರಿಗೆ ಸ್ಯಾಲ್ರಿ ಜಾಸ್ತಿ, ಇನ್ನೊಬ್ರಿಗೆ ಸ್ಯಾಲ್ರಿ ಕಡಿಮೆ. ಆದ್ರೆ ಯಾರ್ ಫಿನಾನ್ಷಿಯಲ್ ಲೈಫ್ ಸ್ಟ್ರಾಂಗ್ ಅಂತ ಸ್ಯಾಲ್ರಿ ನೋಡಿ ಹೇಳಕ್ ಆಗಲ್ಲ. ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದ್ಕಿಂತ ಆ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ನಿಜವಾದ ಕತೆ ಗೊತ್ತಾಗುತ್ತೆ. ಅದಕ್ಕೆ ರಿಚ್ ಡ್ಯಾಡ್ ಒಂದ್ ಬೇರೆ ಆಂಗಲ್ ನಲ್ಲೇ ನೋಡಕ್ ಹೇಳ್ತಾರೆ. ಹಣದ ಬಗ್ಗೆ ನಿಮ್ಗೆ ಗೊತ್ತಿರೋದು ಎಷ್ಟು ಅನ್ನೋದ್ಕಿಂತ ನಿಮ್ ಹಣದ ಮೇಲೆ ನಿಮ್ಗೆ ಎಷ್ಟು ಕಂಟ್ರೋಲ್ ಇದೆ ಅನ್ನೋದು ಮುಖ್ಯ. ಹಣ ಬಂದ ತಕ್ಷಣ ಖರ್ಚಾಗ್ತಾ ಇದ್ರೆ ಹಣ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದೇ ಹಣವನ್ನ ಉಳಿಸಿ ಸರಿಯಾದ ಕಡೆ ಬಳಸೋಕೆ ಶುರು ಮಾಡಿದ್ರೆ ನೀವು ಹಣವನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದೀರಾ ಅಂತ ಅರ್ಥ. ಅದಕ್ಕೆ ಒಂದು ಪೇಪರ್ ತಗೊಂಡು ಕಳೆದ 1 ತಿಂಗಳು ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಬರೆಯಿರಿ. ನಂತರ ಪ್ರತಿಯೊಂದು ಖರ್ಚನ್ನ ನೋಡಿ, ಇದು ನನ್ನ ಫಿನಾನ್ಷಿಯಲ್ ಲೈಫ್ ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆಯಾ, ಇಲ್ಲ ನನ್ನ ಹಣವನ್ನು ಮಾತ್ರ ಹೊರಗೆ ಕಳಿಸ್ತಾ ಇದೆಯಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆ ಆನ್ಸರ್ ನಿಮ್ಗೆ ಹಣದ ಬಗ್ಗೆ ನೀವು ಊಹಿಸೋದ್ಕಿಂತ ಹೆಚ್ಚು ಹೇಳುತ್ತೆ. ಆಫೀಸಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಒಂದು ಪ್ರಮೋಷನಲ್ ವಿಡಿಯೋ ಶೂಟ್ ಮಾಡಕ್ ಹೇಳಿದ್ರು. ಸೊ ಅದನ್ನ ಶೂಟ್ ಮಾಡಿಕೊಂಡು PGಗೆ ರಿಟರ್ನ್ ಬಂದು ಎಡಿಟ್ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ನಿಮ್ಮ ಒಂದು ಫಾಲೋ ನನ್ನ ಮುಂದಿನ ದಿನ ಇನ್ನೂ ಬೆಟರ್ ಆಗೋಕೆ ಮೋಟಿವೇಟ್ ಮಾಡುತ್ತೆ.